ಪನ್ನೀರ್ ವೆಜಿಟೇಬಲ್ಸ್ ಪಫ್ಸ್ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಬೇಕಾಗಿರುವ ಸಾಮಗ್ರಿಗಳು: 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಬೀನ್ಸು, 1 ಕಪ್ಪು ಪನ್ನೀರನ್ನು ಹೆಚ್ಚಿಟ್ಟುಕೊಳ್ಳಬೇಕು. ಸ್ಟಫ್ ತಯಾರಿಸಲು 1 ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಸೇರಿಸಿ ಬಾಡಿಸಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಈರುಳ್ಳಿ ಜೊತೆ ಹಾಕಿ ಬಾಡಿಸಿಕೊಳ್ಳಿ. ಹಚ್ಚಿಟ್ಟಿರುವ ಬೀನ್ಸನ್ನು ಸೇರಿಸಿ ಬಾಡಿಸಿ. ನಂತರ ಹಚ್ಚಿರುವ ಟೊಮೊಟೊ ಸೇರಿಸಿ ಚೆನ್ನಾಗಿ ಬೆಂದ ಮೇಲೆ ಅರ್ಧ ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನ್ ಅರಿಶಿಣ, ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಅರ್ಧ ಸ್ಪೂನ್ ಸೇರಿಸಿ 1 ಕಪ್ ಹಚ್ಚಿಟ್ಟಿರುವ ಪನ್ನೀರನ್ನು ಸೇರಿಸಿ ಬಾಡಿಸಿ. ಕೊನೆಯಲ್ಲಿ ಸ್ವಲ್ಪ ಒರಿಗಾನೋ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಚೀಸನ್ನು ಕಟ್ ಮಾಡಿ ಹಾಕಿ. ಈಗ ಸ್ಟಫ್ ರೆಡಿ ಇದೆ. ಇದು ಪಫ್ ಶೀಟ್. ಇದು ಮನೆಯಲ್ಲಾದರೂ ತಯಾರಿಸಬಹುದು, ಇಲ್ಲ ಸೂಪರ್ ಮಾರ್ಕೆಟಲ್ಲನ್ನು ತಂದು ಉಪಯೋಗಿಸಬಹುದು. ಇದು ಪಫ್ ಶೀಟ್. ಇದು ಬಟ್ಲಲ್ಲಿ ನೀರು ತಗೊಂಡು ಇದೇ ರೀತಿ ಸುತ್ತು ತೇವ ಮಾಡಿ ರೆಡಿ ಇರುವ ಸ್ಟಫನ್ನು ಇಟ್ಟು ಫೋಲ್ಡ್ ಮಾಡಬೇಕು. ಜಾಸ್ತಿ ಸ್ಟಫಿಂಗ್ ಇಡಬೇಡಿ, ಫೋಲ್ಡ್ ಮಾಡಲು ಕಷ್ಟ ಆಗುತ್ತದೆ. ಫೋಲ್ಡ್ ಮಾಡಿರುವ ಪಫ್ಸನ್ನು ಬೇಕಿಂಗ್ ಟ್ರೇನಲ್ಲಿ ಜೋಡಿಸಿ. ಬೇಕ್ ಮಾಡಲು ಓವನ್ನಲ್ಲಿ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ರಿಂದ 20 ನಿಮಿಷ ಬೇಯಿಸಿ. ಇಪ್ಪತ್ತು ನಿಮಿಷ ಬೇಕಾದ ಮೇಲೆ ಬಿಸಿ ಬಿಸಿ ಪಫ್ಸ್ ಸವಿಯಲು ಸಿದ್ಧ.